ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇದು ವೀಕೆಂಡು ಶನಿವಾರ ಇವತ್ತು. ನಿನ್ನೆ ಭರ್ಜರಿಯಾಗಿ ಕೊತ್ತಲವಾಡಿ ರಿಲೀಸ್ ಆಗಿದೆ. ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಇದರ ನಡುವೆ ಮತ್ತದೇ ವಿಷಯ ಸೂ ಫ್ರಮ್ ಸೋ. ನಿಮಗೆಲ್ಲ ಪದೇ ಪದೇ ಅದೇ ವಿಷಯ ಹೇಳ್ತಾ ಇದ್ದೀನಿ ಅನಿಸ್ಬೋದು. ಬಟ್ ಈ ಸಿನಿಮಾ ಆ ಥರ ದಾಖಲೆಗಳ ಮೇಲೆ ದಾಖಲೆ ಬರಿತಾನೆ ಇದ್ದರೆ ನಾನು ಮಾತ್ರ ಏನು ಮಾಡಲಿ ಹೇಳಿ. ಎಷ್ಟೋ ಜನ ಸ್ಟೇಟಸ್ಗಳು ಹಾಕ್ಕೊಂಡಿದ್ರು. ಇವತ್ತು ಬೆಳಗ್ಗೆ ನೋಡಿದೆ, ನಾವೆಲ್ಲ ಫ್ಯಾಮಿಲಿ ಹೋಗಬೇಕು ಅಂತ ಕಾಯ್ತಾ ಇದ್ದೀವಿ, ಆದರೆ ಟಿಕೆಟ್ ಸಿಗ್ತಿಲ್ಲ ಅಂತ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಹಬ್ಬ ಸಂಭ್ರಮ ನಡೀತಾನೆ ಇದೆ. ಸೊ ಶಿವಮೊಗ್ಗದಲ್ಲಿ ನಿನ್ನೆ ಸಂಸದರಾದ ರಾಘವೇಂದ್ರ ಅವರು ಸಂಸಾರ ಸಮೇತ ಥಿಯೇಟ್ರಿಗೆ ಹೋಗಿ ಈ ಒಂದು ಸಿನಿಮಾನ ನೋಡಿರೋವಂಥದ್ದು. ಅಂದರೆ ಸಾಮಾನ್ಯರಿಂದ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಎಲ್ಲರನ್ನೂ ಈ ರೀತಿಗೆ ಸೆಳೀತಾ ಇದೆ ಸಿನಿಮಾ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಏನಂತ. ಯಾಕೆಂದರೆ ಇವಾಗ ಬಂದಿರೋ ವಿಷಯ ಅಂತಂದರೆ, ನಾನು ಇನ್ನೊಂದು ದಾಖಲೆ, ಅದು ಇಂಡಸ್ಟ್ರಿ ಹೆಮ್ಮೆಯ ದಾಖಲೆ ಅಂತ ಹೇಳ್ಬೋದು. ಸೂ ಫ್ರಮ್ ಸೋ ಒಂದೇ ವಾರದಲ್ಲಿ ನೀವು ನಿರೀಕ್ಷೆ ಮಾಡಿರಲ್ಲ ಅಷ್ಟು ಮಟ್ಟಿಗೆ ಟಿಕೆಟ್ಸ್ನ ಸೋಲ್ಡ್ ಔಟ್ ಆಗಿದೆ. ಅಷ್ಟರ ಮಟ್ಟಿಗೆ ಟಿಕೆಟ್ಸ್ ಹೋಗಿದೆ, ಅಷ್ಟರ ಮಟ್ಟಿಗೆ ಟಿಕೆಟ್ ತೊಗೊಂಡಿದ್ದಾರೆ, ಅಷ್ಟು ಜನ ನೋಡಿದ್ದಾರೆ ಸಿನಿಮಾಗಳು. ಅದೇ ಒಂದು ರಿಪೋರ್ಟ್ ಕಾರ್ಡನ್ನು ನಿಮಗೆ ತೋರಿಸ್ಬೇಕು ಅಂತ, ಪ್ರಾಮಾಣಿಕ ಪ್ರೇಕ್ಷಕರ ರಿಪೋರ್ಟ್ ಕಾರ್ಡ್ ಅಂತ ಚಿತ್ರತಂಡ ಇದನ್ನು ರಿಲೀಸ್ ಮಾಡಿದೆ. ಸೊ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಒಂದನೇ ದಿನ ಈ ಸಿನಿಮಾ ರಿಲೀಸ್ ಆಗಿರೋ ಒಂದನೇ ದಿನ 74,520 ಟಿಕೆಟ್ ಸೇಲ್ ಆಗಿರುತ್ತೆ 24 ಗಂಟೆಯಲ್ಲಿ. ಅದರ ಮಾರನೇ ದಿನ ಶನಿವಾರ 1,26,770 ಟಿಕೆಟು. ಹಾಗೆಯೇ ಮೂರನೇ ದಿನ 94,093. ನಾಲ್ಕನೇ ದಿನ 1,01,130 ಟಿಕೆಟು. ಐದನೇ ದಿನ 1,06,400 ಟಿಕೆಟು. ಆರನೇ ದಿನ 1,08,030 ಟಿಕೆಟು. ಏಳನೇ ದಿನ ಬರೋಬ್ಬರಿ 1,40,550 ಟಿಕೆಟು ಸೋಲ್ಡ್ ಔಟ್ ಆಗಿದೆ. ಇದು ಇಡೀ ಕನ್ನಡ ಚಿತ್ರರಂಗದಲ್ಲೇ ಇದುವರೆಗೆ ಬಂದಿರುವಂತಹ ಇತಿಹಾಸದಲ್ಲಿ ಎಲ್ಲ ಸಿನಿಮಾಗಳಿಗಿಂತ ಹೈಯೆಸ್ಟ್ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿರೋದು ಬುಕ್ ಮೈ ಶೋನಲ್ಲಿ ಈ ಒಂದು ಸಿನಿಮಾಗೆ. ಇದು ಮೊದಲನೇ ದಾಖಲೆ. ಅಂದರೆ ಒಂದೇ ದಿನದಲ್ಲಿ 1,47,550 ಟಿಕೆಟು ಬುಕ್ ಮೈ ಸೋಲ್ಡ್ ಔಟ್ ಆಗಿರೋದು ಇದು ಮೊದಲನೇ ದಾಖಲೆ. ಇನ್ನೊಂದು ಓವರಾಲ್ ವೀಕು, ಒಂದೇ ವಾರದಲ್ಲಿ 7,74,880 ಟಿಕೆಟು. ಅಂದರೆ ಒಂದೇ ವಾರದಲ್ಲಿ 7,74,880 ಟಿಕೆಟ್ ಸೇಲ್ ಆಗಿರೋ ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಇಲ್ಲ, ಇದು ಮೊದಲು. ಸೊ ಸೂ ಫ್ರಮ್ ಸೋ ಆ ಒಂದು ದಾಖಲೆಗೆ ಸಾಕ್ಷಿಯಾಗಿದೆ. ಇದನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ನನ್ನ ಉದ್ದೇಶ. ಹಾಗೆಯೇ ಕನ್ನಡ ಚಿತ್ರರಂಗದ ಒಂದು ಸಂಭ್ರಮ ಅಂತ ಪ್ರತಿ ಸಲ ಹೇಳ್ತಾ ಇದ್ದೀವಿ. ಈ ವಾರದಿಂದ ಬರೀ ಅದನ್ನೇ ಮಾತಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ತುಂಬ ಒಂದು ದೊಡ್ಡ ದಾಖಲೆಯ ಗಳಿಗೆಗೆ ಸಾಕ್ಷಿಯಾಗಿದೆ. ಇದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಉಟ್ಕೊಂಡಿದೆ ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲೇ ಹೋದರೂ ಟಿಕೆಟ್ ಸಿಗ್ತಿಲ್ಲ, ಅಷ್ಟರ ಮಟ್ಟಿಗೆ ಈ ಸಿನಿಮಾ ರನ್ ಆಗ್ತಿದೆ. ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳು ಕೂಡ ಚೆನ್ನಾಗಿ ಹೋಗ್ತದೆ. ಎಕ್ಕ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ಜೂನಿಯರ್ ಚೆನ್ನಾಗಿ ಹೋಗ್ತಿದೆ, ನಿನ್ನೆ ರಿಲೀಸ್ ಆಗಿರೋ ಕೊತ್ತಲವಾಡಿ ಚೆನ್ನಾಗಿ ಹೋಗ್ತಿದೆ. ಇದರ ಎಲ್ಲದರ ನಡುವೆ ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಸಿನಿಮಾಗಳಿಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಇವತ್ತು ಆಗಿದೆ ಅಂದರೆ ಇದು ದೊಡ್ಡ ವಿಷಯ. ಬೇರೆ ಸಿನಿಮಾಗಳು ಇವಾಗ ಇಲ್ಲಿ ಯಾವುದೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅಂದರೆ ಇಲ್ಲಿ ರಿಲೀಸ್ ಮಾಡೋದಕ್ಕಾಗಲಿ ಅಥವಾ ಇವತ್ತು ಬರೋದಾ ಅಥವಾ ಇನ್ನು ಮುಂದಿನ ವಾರ ಬರೋದಾ ಅನ್ನೋ ಅಷ್ಟರ ಮಟ್ಟಿಗೆ ಚರ್ಚೆ ಆಗುವಷ್ಟರ ಮಟ್ಟಿಗೆ ಈ ಸಿನಿಮಾ ಕ್ರೇಜ್ನ ಹುಟ್ಟುಹಾಕಿರೋಂಥದ್ದು. ಇದು ದೊಡ್ಡ ದಾಖಲೆ ಈ ಸಂದರ್ಭಕ್ಕೆ. ಪ್ರಾಮಾಣಿಕ ಪ್ರೇಕ್ಷಕರ ರಿಪೋರ್ಟ್ ಕಾರ್ಡ್ ಏನಿದೆ ಇದು ಸುಮಾರು ಸಿನಿಮಾಗಳು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಏನೇನನ್ನು ಗಿಮಿಕ್ಗಳು ಮಾಡುವಂತಹ ಕಾಲದಲ್ಲಿ ಯಾವುದೇ ಗಿಮಿಕ್ ಇಲ್ಲದೆ ತುಂಬ ಆರ್ಗ್ಯಾನಿಕ್ ಆಗಿ ಈ ರೀತಿಯಾದಂತಹ ರೆಸ್ಪಾನ್ಸು, ರಿವ್ಯೂಸ್ ನೋಡ್ತಾ ಇದ್ದರೆ ಅದೇ ಖುಷಿ ಆಗ್ತಿತ್ತು. ಎಷ್ಟು ಈಗ ತಾನೇ ಬುಕ್ ಮೈ ಶೋ ನೋಡ್ತಿದೆ, ಒಂದು ನಿಮಿಷ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಬರೋಬ್ಬರಿ ಎಷ್ಟು 28,248 ರಿವ್ಯೂಸು, ಆಮೇಲೆ 42,900 ವೋಟ್ಸು. ಬುಕ್ ಮೈ ಶೋನಲ್ಲಿ ಈ ರೀತಿ ನಂಬರ್ಸ್ ನೋಡೋದಕ್ಕೇ ಖುಷಿ ಆಗ್ತಿದೆ. ಒಬ್ಬೊಬ್ಬರು ಪುಟಗಟ್ಟಲೆ ರಿವ್ಯೂಸ್ ಬರೀತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ನಿನ್ನೆ ತಾನೇ ಕೇರಳದಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಅಲ್ಲೂ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಕನ್ನಡದಲ್ಲಿ ಕನ್ನಡಿಗರು ನೋಡಿ ಹೇಗೆ ಸಂಭ್ರಮಿಸಿದ್ರೋ ಸೇಮ್ ಅದೇ ರೀತಿ ಅಲ್ಲೂ ಕೂಡ ಈ ಸಿನಿಮಾ ನೋಡಿ ಉಳ್ಳಾಡಿ, ನಕ್ಕು, ಹೊಟ್ಟೆ ನೋವು ಬಂದು, ತಲೆನೋವು ಬಂದು ಅಷ್ಟರ ಮಟ್ಟಿಗೆ ಅಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಒಂದು ಅದ್ಭುತ ಅದ್ಭುತಂ, ಈ ರೀತಿ ಅನನ್ಯಂ ಅಪರೂಪಂ ಅಂತೆಲ್ಲ ಅವ್ರ ಭಾಷೆಯಲ್ಲಿ ಈ ಸಿನಿಮಾನ ಕೊಂಡಾಡ್ತಿರೋಂಥದ್ದು ನೋಡೋದಕ್ಕೇ ಮಜಾ ಅನ್ನಿಸ್ತಾ ಇದೆ. ಸೊ ಸೂ ಫ್ರಮ್ ಸೋ ಒಂದು ವಾರ ಆಗಿದೆ. ಒಂದು ವಾರದಲ್ಲಿ ಇಷ್ಟರ ಮಟ್ಟಿಗೆ ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ. ಆ ದಾಖಲೆಯ ಜೊತೆಗೆ ಮತ್ತೊಂದು ದಾಖಲೆಯತ್ತ ಹೆಜ್ಜೆ ಇಟ್ಟಿದೆ. ಇವತ್ತು ಕೂಡ ಅದೇ ಮುಂದುವರೆದಿದೆ. ಇನ್ನೂ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ಇದು ಅಲೆ ಎದ್ದಿದೆ. ಸೊ ಇದನ್ನು ಸಂಭ್ರಮಿಸೋದಷ್ಟೇ ಹೊರತಾಗಿ ಈ ಥರದ ದಾಖಲೆಗಳು ಬಂದಾಗ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಪ್ರತಿ ಹಂತದಲ್ಲೂ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ನೀವು ಇನ್ನೂ ಸಿನಿಮಾ ನೋಡಿಲ್ಲ ಅಂದರೆ ವೆಯ್ಟ್ ಮಾಡಿದ್ರೂ ಸಿನಿಮಾ ನೋಡಿ, ನೀವು ಅಷ್ಟು ಮಜಾ ಮಾಡ್ತೀರಾ. ಸೊ
ಸೊ ವೆಯ್ಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದೆ, ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ಶೋಗಳು ಇನ್ಕ್ರೀಸ್ ಆಗಿದೆ. 2ನೇ ವಾರಕ್ಕೆ ಸುಮಾರು 80ರಿಂದ 100 ಸ್ಕ್ರೀನ್ಗಳಷ್ಟು ಹೆಚ್ಚಿಗೆ ಸ್ಕ್ರೀನ್ಸ್ಗಳು ಇನ್ಕ್ರೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ. ಸುಮಾರು ಊರುಗಳಲ್ಲಿ ಸಿನಿಮಾ ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ರಿಲೀಸ್ ಮಾಡುವಂಥ ಕಾರ್ಯಕ್ಕೆ ಚಿತ್ರತಂಡ ಕೂಡ ಮುಂದಾಗಿದೆಯಂತೆ. ಸೊ ಒಂದಷ್ಟು ಕನ್ನಡ ಸಿನಿಮಾಗಳೇ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ಆವರಿಸ್ಕೊಂಡಿರೋದ್ರಿಂದ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೆ, ಎಲ್ಲೆಲ್ಲಿ ಶೋ ಸಿಗುತ್ತೆ ಅಲ್ಲಲ್ಲಿ ಪ್ಲೇಸ್ಮೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಈ ಸಿನಿಮಾ ಮುಂದಿನ ವಾರ ತೆಲುಗಲ್ಲೂ ಕೂಡ ರಿಲೀಸ್ ಆಗ್ತಿದೆ. ಈಗ ಹೇಗೆ ಮಲಯಾಳಮಲ್ಲಿ ರಿಲೀಸ್ ಆಗಿದೆಯೋ ಹಾಗೆಯೇ ತೆಲುಗಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆಲ್ಲ ತಯಾರಿ ನಡೆಸ್ಕೊಂಡಿದ್ದು. ಇದಿಷ್ಟು ಸೂ ಫ್ರಮ್ ಸೋ ಸಿನಿಮಾದ ಲೇಟೆಸ್ಟ್ ಅಪ್ಡೇಟು. ನಮಸ್ಕಾರ.